ಮಾನ್ವಿ ತಾಲೂಕಿನ ಕೊರವೆ ಗ್ರಾಮದಲ್ಲಿ ಜಮೀನಿನ ವಿವಾದಕ್ಕೆ ವೃದ್ಧ ಗಿರಿಯಪ್ಪನ ಮೇಲೆ ಕುಟುಂಬಸ್ಥರಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದು, ಗ್ರಾಮದ ಸರ್ವೆ ನಂಬರ್ 91ರ ಆಸ್ತಿಯಲ್ಲಿ ಪಾಲು ಕೇಳಿ ಬೆದರಿಕೆ ಹಾಕಿದ್ದ ಸಂಬಂಧಿಕರ ವಿರುದ್ಧ ಸಂತ್ರಸ್ತ ಕುಟುಂಬ ಕಣ್ಣೀರಿಟ್ಟಿದೆ. ಬಡತನದಲ್ಲೇ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಗಿರಿಯಪ್ಪ ಮತ್ತು ಲಕ್ಷ್ಮಿ ದಂಪತಿ ಮೇಲೆ ಶನಿವಾರ ಈ ದಾಳಿ ನಡೆದಿದ್ದು, ಹಲ್ಲೆಗೊಳಗಾದ ಗಿರಿಯಪ್ಪ ಮಾನ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ತಿಯಲ್ಲಿ ಹಕ್ಕೆ ಇಲ್ಲದಿದ್ದರೂ ಪ್ರಾಣ ಬೆದರಿಕೆ ಒಡ್ಡಲಾಗುತ್ತಿದೆ ಎಂದು ಲಕ್ಷ್ಮಿ ಮಾಧ್ಯಮಗಳ ಮೂಲಕ ಅಳಲು ತೋಡಿಕೊಂಡಿದ್ದಾರೆ. ಇಷ್ಟೆಲ್ಲ ನಡೆದು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಮಾನ್ವಿ ಪೊಲೀಸ್ ಇನ್ನೂ ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂದು ದಂಪತಿ ಆರೋಪಿಸಿದ್ದು, ತಮಗೆ ತಕ್ಷಣವೇ ಸೂಕ್ತ ರಕ್ಷಣೆ ನೀಡಿ ಎಂದು ನ್ಯಾಯ ಒದಗಿಸಬೇಕು ಎಂದು ಆಕ್ರಂದನ ಮುಗಿಲು ಮುಟ್ಟುವಂತೆ ಬೇಡಿಕೊಂಡಿದ್ದಾರೆ. ಇಲ್ಲ ಅಂತ ಇದು ಮಾಡ್ತಾರಲ್ಲಮ್ಮ. ಈಗ ಅವ್ರು ಯಾಕಂದ್ರೆ ತಾಯಿ ಮಕ್ಕಳು ಇರಾಗಲ್ಲ ಅವ್ರು ಎಲ್ಲರೂ ಇರ್ತಾರಲ್ರಿ. ನಮ್ಮ ತೀರ ಅಕ್ಕ ತಂಗಿಯರು ಅವ್ರಿಗೆ ಇರ್ತಾರೆ, ಅವ್ರ ತೀರ ನಮ್ಗೆ ಅಣ್ಣ ತಂಗಿ ಎಲ್ಲ ಇರ್ತಾರೆ, ಯಾರಿಗೆ ಲೋಕಾದ್ಮೇಲೆ ಎಲ್ಲ ಇರ್ತಾರೆ. ಈಗ ನಾವರಿಗೆ ನಮ್ಮ ಆಸ್ತಿ ನಮ್ಮ ಆಸ್ತಿ ಅವ್ರಿಗೆ ಹೋಗ್ಬೇಕಂದ್ರೆ ಇದು ಕಷ್ಟ ಆಗಲ್ಲಲ್ರಿ, ಕಷ್ಟ ಆಗ್ತದಿಲ್ಲ. ಈಗ ನಮ್ಮ ಆಸ್ತಿ ಅವ್ರಿಗೆ ಯಾಕೆ ಕೊಡ್ಬೇಕ್ರಿ ನಾವು? ನಮಗೆ ಮಕ್ಕಳಿಲ್ಲ ಅಂದ್ರೆ ಅವ್ರು ಹೆಣ್ಮಕ್ಳಾದ್ರೆ ಮಕ್ಕಳಲ್ರಿ ಅವರು. ಈಗ ಗಂಡು ಮಗಂದೇ ಮಗ ಇರ್ತಾನೆ, ಹೆಣ್ಮಕ್ಳು ಆಡೋದು ಊಟ ಹಾಕಿ ಬಿಡ್ಬೇಕೇನ್ರಿ? ಎಲ್ಲ ಇರ್ತಾರೆ. ನಮಗೆ ನಾವು 9 ಎಕರೆಗ ನಾವು ಒಂದು ಪಾವು ಎಕರೆ ಕೊಡೋದಿಲ್ಲ ಅವ್ರಿಗೆ. ನಿನ್ನ ಹೆಸರಪ್ಪ? ಗಿರಿಯಪ್ಪ. ಯಾವ ಊರು? ಬರೀ ಏನು ಸಮಸ್ಯೆ ಏನಾಗಿದೆ? ಹೊಲ್ದಾರೆ. ಏನು ಹೊಲದ್ದು? ಹೊಲ್ದ ಭಾಗ ಕೊಡಂತಾರೆ. ಯಾರು? ನಮ್ಮ ಸಣ್ಣಪ್ಪ ಮಗ, ನಮ್ಮ ಅತ್ತೆ ಮಗ. ಅವ್ರ ಹೆಸರೇನು? ನಿಂಗಯ್ಯ ಹನುಮಂತ. ಯಾಕ? ಎದಕ್ಕೆ? ಏನಂತಾರೆ ಮತ್ತು ಹಿಂಗೆ ನಮ್ಮ ಭಾಗ ಕೊಡು ಅಂತಾರೆ. ನಾವು ನನ್ನ ಹೆಸರಲ್ಲಿ ಐತೆ ಎಲ್ಲ ಹೊತ್ತು ಮತ್ತು ಇದಾಗಿಬಿಟ್ಟದ. ಅದ್ರ ಸಲುವಾಗಿ ಮತ್ತು ಈಗ ನಾನು ಕೊಡೋದಿಲ್ಲ ಅಂತ ನಾನು ಕೊಡೋದಿಲ್ಲ ಅಂದಾಗ ನನಗೆ ಬಂದು ಟೇಲರು ಕುಂಟೆ ಓಡಿಸೋಕೆ ಹೋಗಿನಿ. ಅದು ಓಡಿಸೋಕೆ ಹೋದವ್ರು ನಾವು ಸರ್ವೆ ಹಾಕಿ ಹೊಡೆದ್ಬಿಟ್ರೆ. ಎಲ್ಲಿ ಹೊಡೆದಾರ? ಪಕ್ಕಿಗೆ, ಈ ಬೆನ್ನಿಗೆ, ಇಲ್ಲಿ ಗಲಾಟೆ ಎಲ್ಲಿ ಆಯ್ತು? ಮನೆಯಲ್ಲ? ಹೊಲದಲ್ಲಿ. ಯಾರ್ಯಾರು ಹೊಡೆದಿದ್ದು? ನಿಂಗಯ್ಯ, ಹನುಮಂತ, ಅಂಬವ್ವ, ಎಲ್ಲಮ್ಮ. ಈ ಆಸ್ತಿಗೆ ಸಂಬಂಧ ಅವರು? ಆಸ್ತಿಗೆ ಸಂಬಂಧ ಆದವರು? ಸಂಬಂಧ ಅಂಬದು ಏನಲ್ರಿ, ಅವ್ರಿಗೆ ಏನಿಲ್ಲ, ಅವ್ರದ್ದು ಏನಿಲ್ರಿ. ನಂಗೆ ಕೊಡಕ್ಕೆ ಬರ್ತದಂಗ? ಕೊಡಕ್ಕೆ ಬರೋದಲ್ರಿ, ಮತ್ತೆ ಹೆಂಗೆ ಬರ್ತಾರೆ? ನಿಮ್ಗೆ ಎಷ್ಟು ಜನ ಇದಾರೆ ಮಕ್ಕಳು? ನನಗೆ 3 ಇದಾರೆ ಹೆಣ್ಮಕ್ಳು. ಈಗ ಸರ್ವೆ ನಂಬರ್ ಏನು? 91 ರೀ. 9. ಯಾವ ಊರಲ್ಲಿದೆ? ಬರುವಾಗ ಕೊರವಲ್ಲಿದೆ. ಮತ್ತು ಈಗ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಕೊಟ್ಟಿವಿ ರೀ. ಏನಂದ್ರೆ ಅವರು? ಕೊಟ್ಟಿವಿ, ನೀವು ಹೋಗಿ ತೋರ್ಸ್ಕೊಂಡು ಬಾಕಂದ್ರಿ ಆಸ್ಪತ್ರೆಗೆ ಹೋಗಿ ಇಲ್ಲಿಗೆ ಬಂದ್ವಿ. ಹಾಂ. ಈಗ ಅಲ್ಲರಿ, ಈಗ ನಿಮ್ಮದು ಒಳ್ಳೇದು ಅಂತ ಕೇಳ್ತೀರಿ. ಈಗ ಅವರು ಕೂಡ ಅಂತಂದರೆ ಏನು ಅದ್ರಾಗ ನಿಮ್ಮದು ಪಾಲು ಇಲ್ಲ ಅವರು? ಇಲ್ಲ ರೀ. ಈಗ ನಿಮ್ಮದು ಇದಾನ? ನಿಮ್ಮದು ಮಾತ್ರ ಇದಾನ? ಹಾಂ. ಈಗ ನಿಮ್ಮದು ಏನು ಈಗ ನಿರ್ಧಾರ? ಈಗ ನಾವು ಕೊಡೋದಿಲ್ಲ ಅಂತ ಆಯ್ತು ರೀ. ನಿಮ್ಮ ಹೆಸರಮ್ಮ? ಲಕ್ಷ್ಮಿ. ಯಾವ ಊರಮ್ಮ? ಪರಿವಾ. ಏನು ಸಮಸ್ಯೆ ಏನಾಗಿದೆ? ನಮ್ಮ ಹೊಲದ್ರೆ ಸಮಸ್ಯೆ. ಏನು ಹೊಲದ್ದು? ಅಲ್ಲಿ ಪರಿವೆಯಲ್ಲಿ ನಮ್ಮದು 9 ಎಕರೆ ಜಮೀನು ಐತ್ರಿ. 9 ಎಕರೆಗ ಅವರು ನಮ್ಮದು ನಮ್ಮ ಅಣ್ಣ ತಮ್ಮರೆಲ್ಲ ಮಾರಿಕಂದ್ರೆ ನಮ್ಮ ಭೂಮಿಗೆ ಅಡ್ಡ ಬರ್ತಾರೆ. ಯಾರು? ಹನುಮಂತ, ಲಿಂಗಪ್ಪ. ಅವ್ರು ಅಡ್ಡ ಬಂದು ನಾವು ಹೊಲಕ್ಕೆ ಹೋದಂಗೆಲ್ಲ ನಮ್ಮ ಟಿಲ್ಲರು ತಬ್ಬಿ ನಮ್ಮ ನೋಡಕ್ಕೆ ಬರ್ತಾರೆ. ಯಾವಾಗ ಹೊಡೆದ್ರು? ಇವತ್ತು ಹೊಡೆದ್ರೆ ನಮ್ಮ ಯಜಮಾನ. ಎಷ್ಟು ಗಂಟೆಗೆ ಆಯಿತು? 12:30 ಆಯಿತು. ಎಲ್ಲಿ ಆಗಿದ್ದು ಗಲಾಟೆ? ಹೊಲ್ದಲ್ರಿ. ಹೊಲ್ದಾಗ. ಈಗ ನಿಮ್ಮ ಯಜಮಾನ ಹೊಡೆದಿದಾರ? ಹೊಡೆದಾರೆ. ಎಲ್ಲೆಲ್ಲಿ ಹೊಡೆದಿದ್ದಾರೆ? ಇಲ್ಲಿ ತೆಲಿಗೆ ಹೊಡೆದಾರ್ರಿ, ಇಲ್ಲಿ ಬೆನ್ನಿಗೆ, ಇಲ್ಲಿ ಪಕ್ಕಿದ್ರಿ. ಹಾಂ. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ? ಹೋಗಿ ಬಂದಿವ್ರಿ. ಹಾಂ. ಏನಂದ್ರು? ಅವರು ಕಂಪ್ಲೇಂಟ್ ತಗೊಂಡು ಅಲ್ಲಿ ಆಸ್ಪತ್ರೆಗೆ ಹೋಗಿ ಬರ್ರಿ ತೋರ್ಸ್ಕೊಂಬರ್ರಿ ಅಂತ ಅಂದ್ರೆ. ಅಲ್ಲ, ಅವ್ರದ್ದು ನಿಮಗೆ ಪಾಲಿದೆ ಆಸ್ತಿ ಇದರಲ್ಲಿ? ಪಾಲಿಲ್ರಿ, ಅವರೆಲ್ಲ ಮಾರ್ಯಾರ್ರಿ ಪಾಲು. ಈಗ ನಮ್ಮ ಆಸ್ತಿಗೆ ನಾವು ಅಡ್ಡ ಬರ್ತಾರೆ. ನೀವೇನಂದ್ರಿ? ನಾವು ಕೊಡೋದಿಲ್ಲ ಅಂತೀವಿ. ನಿಮ್ಮ ಮಕ್ಳು ಇಲ್ಲಮ್ಮ? ಮಕ್ಕಳು? ನಮ್ಮ ಮಕ್ಕಳು ಅದಾರೆ 3 ಜನ. 3 ಹೆಣ್ಮಕ್ಳ? ಅವ್ರೇನಿದ್ದಾರೆ? ಅವ್ರೇನಂದ್ರು ಹಂಗಂದ್ರೆ? ಅವ್ರು ಯಾಕೆ ಕೊಡೋಕೆ ಹೋಗ್ಬೇಡ್ರಿ ಅಂತಾರೆ ನಮ್ಮ ಮಕ್ಕಳು. ಅಲ್ಲ, ಅವ್ರೇನಂದ್ರು? ಅವ್ರೇನಂತಾರೆ, ನಮ್ಗೆ ಬೇಕು 4 ಎಕರೆ ನಿಮ್ಗೆ, 4 ಎಕರೆ ನಮ್ಗೆ ಅಂದ್ರೆ ನಾವು ಕೊಡೋದಿಲ್ಲ ಅಂತೀವಿ. ಯಾಕ? ನಾವು ಈಗ ನಮ್ಮ ಭಾಗ ನಮ್ಗೆ ಐತಲ್ರಿ, ನಾವು ಯಾಕೆ ಕೊಡ್ಬೇಕು ಅವ್ರಿಗೆ? ಅವ್ರದ್ದೇನು ಪಾಲಿಲ್ಲ? ಇಲ್ರಿ, ಅವ್ರು ನಮ್ಮ ಭಾಗ ಪಾಲಿದ್ದೆಲ್ಲ ಮಾರಿಬಿಟ್ಟಾರ. ಮಾರಿ ಕೇಸಿ ಈಗ ನಮಗೆ ಅಡ್ಡ ಬರಕಚ್ಚಾರಿ. ನಿಮ್ಮನ್ನು ಕೊಲ್ಲಿ ಬಿಡ್ತೀವಿ, ನಿಮ್ಮನ್ನು ಬಿಡೋಗಲ್ಲ ಅಂತ ಅಂತಾರೆ ಅವ್ರು. ಹೌದೇನು?